ಅಣ್ಣ ಟೀ ಅಣ್ಣ. ಏನಣ್ಣ ನೀನಾಗ್ಲೇ ಇದ್ದು ಪೂಜೆ ಮಾಡ್ತಾ ಇದ್ಯಾ? ಈ ಸ್ಪೇರ್ ಪಾರ್ಟ್ಸ್ ಗಳೆಲ್ಲ ಏನೋ ಬಿದ್ಕೊಂಡೇ ಇದಾವೆ. ದಿಕ್ಕಿ ಮೇಲೆ ಓದಿ ಎಪ್ಸೆಟ್ ತಾನೆ. ರಾತ್ರಿ ಪಾರ್ಟಿಲಿ ಫುಲ್ ಟೈಟ್ ಆಗಿ ಜ್ಞಾನ ತಬ್ಬಿದ್ದಾರೆ. ಚುಟು ಅಣ್ಣ ಒಳ್ಳೆ ಸ್ಲೀಪರ್ ಕೋಚ್ ಅನ್ಕೊಂಡು ನಮ್ ಗ್ಯಾರೇಜ್ ನಲ್ಲಿ ಶಿವ ಅಂತ ಮಲ್ಕೊಂಡಿದಾರಲ್ಲ, ಯಾರಣ್ಣ ಇವರು? ಏಯ್ ಚೋಟು, ಸ್ವಲ್ಪ ಮೆತ್ತು ಮಾತಾಡೋ. ಅವ್ರು ನಮ್ ಬಾಸು ಸಿದ್ಧಾರ್ಥ್ ಅಂತ. ಬೇಜಾನ್ ಶ್ರೀಮಂತಿಗೆ ಇದ್ರು ನಮ್ ದೋಸ್ತಿಗೆ ಬೆಲೆ ಕೊಟ್ಟು ನಮ್ ಜೊತೆನೆ ಪಾರ್ಟಿ ಮಾಡಿ ಇಲ್ಲೇ ಮಲ್ಕೊಂಡಿದಾರೆ ಪಾಪ. ಅಣ್ಣ ಎಫ್ಸಿ ಬಿಸಿ ಟೀ ಕೊಡ್ಲಾ? ಕೊಡು ಕೊಡು. ಆಯ್ತಣ್ಣ. ಏ ಭುವನ್, ಅಣ್ಣನ ಕಾರ್ ಇಲ್ಲೇ ಇದೆ. ಏ ಮೆಕ್ಯಾನಿಕ್ ಬಾರೋಲೆ. ನಮ್ಮ ಅಣ್ಣ ನೆನ್ನೆ ನಿನ್ ಜೊತೆ ಬಂದಲ್ಲ, ಈಗೆಲ್ಲಿ? ನೆನ್ನೆ ರಾತ್ರಿ ಮನೆಗೂ ಬಂದಿಲ್ಲ. ರಾತ್ರಿ ಗ್ಯಾರೇಜ್ ಅಲ್ಲಿ ನಮ್ ಜೊತೆನೆ ಮಲಗಿದ್ರು, ಇವಾಗ ಎದ್ದಿದ್ದಾರೆ. ಅಣ್ಣ ಗ್ಯಾರೇಜ್ ಅಲ್ಲಿ ಮಲಗಿದಾನ? ಅಯ್ಯೋ ಗುಜ್ರಿ, ನನ್ ಮಗನೇ ಜ್ಞಾನ ಇದ್ದೇನೆ ನಿಂಗೆ? ಅಲ್ಲ, ನೀನ್ ಅವನ್ ಜೊತೆ ಕ್ಲೋಸ್ ಆಗಿ ಮೂವ್ ಆಗಿ ನೈಸ್ ಆಗಿ ಅವನ್ ತಲೆ ಸೌರಿ ಎಲ್ ಬಂದ್ ಅವನ್ ಬಂಗ್ಲೆಲೆ ಸೆಟ್ಲ್ ಆಗ್ಬಿಡ್ತೀಯ ಅನ್ಕೊಂಡಿದ್ರೆ, ನೀನ್ ಅವನನ್ನ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಈ ತೊಟ್ಟಿ ಗ್ಯಾಂಗ್ ಜೊತೆ ಸೇರ್ಸ್ಕೊಂಡ್ಬಿಟ್ಟಿದ್ಯಲ್ಲೋ ಚಪ್ಪರ್ ನನ್ ಮಗನೇ. ಏಯ್ ಮರ್ಯಾದೆ ಕೊಟ್ಟು ಮಾತಾಡೋ. ಏನ್ ನಮ್ಮ ಅಣ್ಣಂಗೆ ಹಂಗೆಲ್ಲ ಬೈತಾ ಇದ್ಯಾ? ನನ್ ಮೇಲೆ ಕೈ ಮಾಡ್ತಾನೆ. ಸುಮ್ಮನೆ ನಿಂತ್ಕೊಳ್ಳೋ. ಅವ್ನು ಹೊಡಿಯೋ ತರದೇ ನೀನ್ ಮಾತಾಡ್ತೀಯ, ಆದ್ರೂ ಅವ್ನು ಕಂಟ್ರೋಲ್ ಮಾಡ್ಕೊಂಡಿಯಾನೆ. ಏ ಏ ಏ ಅದಲ್ದೆ ಆ ಚಿಕ್ಕ ಹುಡ್ಗನ ಮೇಲೆ ಕೈ ಮಾಡಿದ್ಯಲ್ಲೋ, ನಿನ್ಗೇನಾದ್ರು ಮನುಷ್ಯತ್ವ ಇದೆಯಾ? ಹಾ ಚೋಟು ಸರ್, ಬನ್ನಿ ಇಲ್ಲಿ. ಏಯ್ ಸಾರಿ ಕೇಳೋ. ಇವನಿಗೆ ನಾನ್ ಸಾರಿ ಕೇಳ್ಬೇಕಾ? ಯಾಕೆ? ತಪ್ಪು ಯಾರು ಮಾಡಿದ್ರೂ ಸಾರಿ ಕೇಳಬೇಕು. ಕೇಳೋ ಸಾರಿನಾ? ಸಾರಿ. ಸಾರಿ ಚೋಟು ಸರ್, ದಡ್ಡ ಮಾಡಿರೋ ತಪ್ಪಿಗೆ ನಾನ್ ಟ್ಯಾಕ್ಸ್ ಕಟ್ತೀನಿ. ತಗೊಳ್ಳಿ ಬಿಡಿ ಬಾಸ್. ತಗೊಳ್ಳಿ ತಗೊಳ್ಳಿ ಸರ್, ಮಜ್ಜಾ ಮಾಡಿ. ದತ್ತ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ಅವನೊಂಥರ ಹೊರಟ ಸುಪಿಯಾರಿಟಿ ಕಾಂಪ್ಲೆಕ್ಸ್ ಅವನಿಗೆ. ಅವ್ನು ಮಾತಾಡಿದ ರೀತಿ ಸರಿ ಇಲ್ಲ ಅಷ್ಟೇ ಬಾಸ್, ಆದ್ರೆ ಅವ್ನು ನಿಮಗೆ ಕೇರ್ ತಗೊಂಡು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ಇದು ಇದು ನಿನ್ನಲ್ಲಿರೋ ಗುಡ್ ಕ್ವಾಲಿಟಿ. ಐ ಲೈಕ್ ಇಟ್. ಥ್ಯಾಂಕ್ಸ್ ಬಾಸ್. ಬಾಯ್ ಬಾಸ್. ಬಾಯ್ ಫ್ರೆಂಡ್ಸ್. ಮತ್ತೆ ಸಂಜೆ ಬರ್ಲಾ? ನೆನ್ನೆ ಕುಡಿದಿರೋದೇ ಸಿಕ್ಕಾಪಟ್ಟೆ, ಇವತ್ತು ಕುಡಿದ್ರೆ ಹೋಗೆ. ಕುಡಿದಿರೋದು ಇಡೋದಕ್ಕೆ ಏನೋ ಒಂದ್ ಜನ ಬೇಕಾದ್ರೆ ನಾಳೆ ಸೇರೋಣ. ಎಸ್. ಈವ್ನಿಂಗ್ ಫ್ಲೈಟ್ಗೆ ನಾನು ಲಂಡನ್ಗೆ ಹೋಗ್ತಾ ಇದೀನಿ. ಆ ಶಾಂತಿ ಟ್ರಾವೆಲ್ಸ್ಗೆ ಹೋಗಿ ಟಿಕೆಟ್ ಕಲೆಕ್ಟ್ ಮಾಡ್ಕೊಂಡು. ಸರಿ ಸಿದ್ಧಾರ್ಥ್. ಸರ್ ಕಾಪಿ. ಆ ಫೈಲ್ ಕೊಡು. ಶಶಿ, ಏನಪ್ಪ ಮಾಡ್ತಾ ಇದ್ಯಾ? ಕೈಗೊಬ್ಬ ಇದ್ದಾನೆ ಮನೇಲಿ ಕೆಲಸ ಮಾಡಕ್ಕೆ. ಇದೆಲ್ಲ ನೀನ್ ಮಾಡೋ ಕೆಲ್ಸನಾ? ಓಡ್ಸಕ್ಕಂತೂ ಬಿಡಲ್ಲ, ವರ್ಷಕ್ಕಾದ್ರೂ ಬಿಡು. ಈಗೇನು ಓಡಿಸ್ಬೇಕು ತಾನೆ? ಆನ್ ಒನ್ ಕಂಡೀಷನ್, ಕಾಂಪೌಂಡ್ ದಾಟಿ ಆಚೆ ಹೋಗ್ಬಾರ್ದು. ಓಕೆ? ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ. ಅಲ್ಲ ಕಣೋ, ಬೇರೆ ಯಾರನ್ನೂ ಎಂಕರೇಜ್ ಮಾಡೋ ಬದಲು ನಿನ್ನ ತಮ್ಮನ್ನೇ ಎಂಕರೇಜ್ ಮಾಡಿದ್ರೆ ಇಷ್ಟೊತ್ತಿಗೆ ಅವನೊಬ್ಬ ಎಕ್ಸ್ಪರ್ಟ್ ರೇಸರ್ ಆಗ್ಬಿಡ್ತಾ ಇದ್ದ. ಮೊನ್ನೆ ಪ್ರೂವ್ ಮಾಡೋಕೊಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿತ್ತು. ಸುಮ್ಮನೆ ನೀನೇ ಬೇಡ ಅಂತ ಹೇಳ್ಬಿಟ್ಟು ಎಲ್ಲ ಹಾಳು ಮಾಡಾಕ್ಬಿಟ್ಟೆ. ನೋಡೋ, ಟ್ರ್ಯಾಕ್ಗೆ ಇಳಿಯೋ ಎಲ್ಲ ರೇಸರ್ಗೂ ತಾನು ಗೆದ್ದೇ ಗೆಲ್ಲಬೇಕು ಅಂತ ಒಂದು ಏಮ್ ಇರುತ್ತೆ. ಕಾಂಪಿಟೇಷನ್ನಲ್ಲಿ ಎಂತೆಂಥ ಅನಾಹುತಗಳಾಗುತ್ತೆ ಅಂತ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಒಂದಿನ ಬೇಡ ಬೇಡ ಅಂದರೂ 1000cc ಬೈಕ್ ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡ್ಕೊಂಡು ಬಂದಿದ್ದ. ಆ ಆಕ್ಸಿಡೆಂಟ್ನಲ್ಲಿ ಇವನು ಬದುಕುಳಿದಿದ್ದೇ ಹೆಚ್ಚು. ಹೇಗಾದರೂ ಮಾಡಿ ಆ ದತ್ತಾಗೆ ಗೇಟ್ ಪಾಸ್ ಕೊಡಿಸ್ಬೇಕು ಅಂತ ತಾನೇ ನನಗೆ ಈ ಥರ ಐಡಿಯಾ ಎಲ್ಲ ಕೊಡ್ತಾ ಇದೆಯಾ ನೀನು? ನನಗಿರೋದು ಒಬ್ಬನೇ ತಮ್ಮ ಕಣೋ. ಅವನ್ನ ರೇಸ್ಗಿಳಿಸಿ ರಿಸ್ಕ್ ತೊಗೊಳಕ್ಕೆ ನಾನು ರೆಡಿ ಇಲ್ಲ. ಅವನಿಗೊಂದು ಸಣ್ಣ ಗಾಯ ಆದ್ರೇನು ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಏನು ನಾವು ಬಂದು ಎಷ್ಟೊತ್ತಾಯ್ತು? ಇನ್ನೂ ಗಾಡಿನೇ ಕೊಡ್ತಾ ಇಲ್ಲ. ಇಲ್ಲಿಗೆ ಬಂದು 2 hours ಆಯ್ತು. ಇವಾಗ ನೋಡಿ ಟೈಮು 3:15. ಬಜಾಜ್, ಏನ್ ಫಂಕ್ಷನ್ ನಾಳೆ ಮನೇಲಿ? ನಾಳೆ
ನನ್ನ ತಂಗಿ ನೋಡಕ್ಕೆ ಗಂಡಿನ ಮನೆಯವ್ರು ಬರ್ತಾ ಇದ್ದಾರೆ. ಓ ಏನ್ ಕೆಲಸ ಮಾಡ್ಕೊಂಡಿದ್ದಾನೆ ಹುಡುಗ? ಫೋಟೋಗ್ರಾಫರು. ನಂಗಂತೂ ಒಂಚೂರು ಇಷ್ಟ ಇಲ್ಲ. ಐ ನಿನ್ ಮನೆ ರಾಮಾಯಣ ಎಲ್ಲ ಬಿಟ್ಟು ಮೊದಲು ಗಾಡಿ ರೆಡಿ ಮಾಡೋ. ಯಾವನು ಅದನ್ನೇ ತಾನೇ ಮಾಡ್ತಾ ಇರೋದು. ಅದ್ಯಾಕೆ ಫೋಟೋಗ್ರಾಫರು ಅಂತ ರಾಗ ಎಳಿತಿದೀಯಾ? ನಾನು ರಾಗ ಎಳಿತಾ ಇರೋದು ಅದಕ್ಕಲ್ಲ ಮಗ, ಅವನಿಗೆ ಏಜ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ. ಓ ಯಾವ ಮಾಡ್ಲು? 78. ಏ ಹೋಪ್ಲೆಸ್ ಫೆಲೋ, ಬಂದಾಗ್ಲಿಂದ ಅರ್ಜೆಂಟ್ ಅಂತ ಹೇಳ್ತಾ ಇದೀನಿ, ಅರ್ಥ ಆಗಲ್ಲ ನಿನಗೆ? ರೇ ನಿಮ್ ಕೆಲ್ಸನೇ ಮಾಡ್ತಾ ಇದೀನಿ ತಾನೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡೋ, ಮತ್ತೆ ಯಾಕೆ ಮಾತಾಡ್ತಾ ಇದೀಯಾ? ಮಾಡಲ್ಲ, ಎತ್ಕೊಂಡು ಹೋಗಲೇ. ಏಯ್ ಚಪ್ಪರ್ ನನ್ ಮಗನೇ, ನನ್ ಗಾಡಿ ಡ್ಯಾಮೇಜ್ ಮಾಡ್ತೀಯಾ? ಇದ್ರ ಬ್ಯಾಲಿ ಗೊತ್ತಾರ ನಿಂಗೆ? ಮರ್ಯಾದೆ ಕೊಟ್ಟು ಮಾತಾಡೋದನ್ನ ಮೊದ್ಲು ಕಲಿಯಲೇ. ಯಾರ ಲೆವೆಲ್ಗೆ ಎಷ್ಟು ಮರ್ಯಾದೆ ಕೊಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ಈ ಫುಟ್ಪಾತ್ ನನ್ ಮಕ್ಕಳಿಗೆ ದೊಡ್ಡವ್ರ ಜೊತೆ ಹೆಂಗ್ ಮಾತಾಡೋದು ಅಂತ ಸರಿಯಾಗಿ ಹೇಳ್ಕೊಡು. ನಟ್ಟು ಬೋಲ್ಟು ಹಿಡಿಯೋ ಕೈಯಲ್ಲಿ ತಾಕತ್ತಷ್ಟಿದೆ ಗೊತ್ತಾಯ್ತಾನ? ವರ್ಕರ್ಸ್ ಮೇಲೆ ಏನಾದ್ರೂ ಕೈ ಮಾಡಿದ್ಯೋ ಕೈಮಾಗೋಗ್ತೀಯಾ? ಕಳ್ಕೊ. ಇನ್ನೊಂದ್ ಸಾರಿ ಈ ಕಡೆ ಬಂದ್ರೆ ಹುಷಾರ್ ನನ್ನ ಮಕ್ಕಳ. ಹೋಗಿ ಕೆಲಸ ನೋಡಿ. ಇಳಿ ಸ್ವಲ್ಪ. ರಕ್ತ ಸುರಂಗ್ ಯಾಕೆ ಹೊಡಿತಾ ಇದೀಯಾ? ಯಾಕೋ? ಆ ದತ್ತ ನನ್ ಮಗ ಬಂದ್ ಕೂತ್ಕೊಂಡಿದ್ದು ನಿನ್ ಜಾಗದಲ್ಲಿ. ನಿನ್ ಜಾಗ ನಿನಗ್ ವಾಪಸ್ ಸಿಗ್ಬೇಕು ಅಂದ್ರೆ ಆ ದತ್ತನ್ನ ನಿನ್ನ ಅಣ್ಣನಿಂದ ದೂರ ಮಾಡ್ಬೇಕು. ಆ ದೂರ ಮಾಡೋ ಸಮಯ ಹತ್ರ ಬಂದಿದೆ. ನಾ ಹೇಳಿದಕ್ಕೆಲ್ಲ ಹೂ ಅನ್ನು. ಗುಡ್ ಐಡಿಯಾ. ಹೇಯ್ ಶಶಿ, ನೀನು ಒಟ್ಟಿಗೆ ಹೋಗಿದ್ರಲ್ವಾ? ಅವನಲ್ಲಿ ಶಶಿ? ಡಾಕ್ಟರ್, ಇಮಿಡಿಯೇಟ್ ಆಗಿ ಮನೆಗೆ ಬನ್ನಿ. ಯಾರೋ ನಿಂಗೆ ಹೀಗೆ ಹೊಡೆದಿರೋದು? ಇವನಿಗೆ ಯಾರು ಹೊಡೆದಿದ್ದು ಅಂತ ಹೇಳಿದ್ರು ನೀನು ಅವನಿಗೇನು ಮಾಡಲ್ಲ ಬಿಡು. ನಿನ್ ತಮ್ಮನ್ಗಿಂತ ಅವನೇ ನೀನು ಮುಖ್ಯ. ನಿನ್ ಕುಚಿಕೂನೆ. ಕುಚಿಕೂನಾ? ಹಾ, ಆ ಥರ್ಡ್ ರೇಟ್ ನನ್ನ ಮಗನ್ಗೆ ಜಾಸ್ತಿ ಸಲಿಗೆ ಕೊಡ್ಬೇಡ ಅಂತ ಬಾಯಿ ಹೊಡ್ಕೊಂಡೆ. ನನ್ ಮಾತಲ್ಲಿ ಕೇಳ್ತೀಯ ನೀನು? ಅಲ್ಲ, ನನಗೆ ಹೊಡಿಲಿ ಪರವಾಗಿಲ್ಲ. ಇವ್ನು ನಿನ್ ತಮ್ಮ ಅಂತ ಗೊತ್ತಿದ್ರು ಈ ರೇಂಜ್ಗೆ ಆಟಾಡ್ಸ್ಕೊಂಡು ಹೊಡೆದ್ಬಿಟ್ಟ. ನನ್ ಮಾತು ನಂಬಲ್ಲ ನೀನು. ನಿನ್ ತಮ್ಮನೇ ಕೇಳ್ಕೊ. ಇವ್ನು ಹೇಳ್ತಾರ ನಿಜಾನೇನೋ? ಹೌದಣ್ಣ. ರಾಸ್ಕಲ್! ಯಾಕೆ ಹೊಡಿತಿದ್ರ ಬಾಸ್? ಹೇಳ್ಬಿಟ್ಟು ಹೊಡಿರಿ. ಬಾಸ್, ನಾನೇನ್ ತಪ್ಪಾಡ್ದೆ? ಏನ್ ತಪ್ಪು ಮಾಡ್ದ್ಯಾ? ಇದುವರೆಗೂ ನಾನು ಅವನ ಮೇಲೆ ಕೈ ಮಾಡಿಲ್ಲ. ನೀನ್ ಯಾವನ ನನ್ನ ತಮ್ಮನ ಮೇಲೆ ಕೈ ಮಾಡಕ್ಕೆ? ಬೇಡ ಬಾಸ್, ಇದ್ರಲ್ಲಿ ಅವಂದೇನ್ ತಪ್ಪಿಲ್ಲ. ನಿಮ್ ತಮ್ಮ ಬಂದ್ ನಮ್ಮ ಮೇಲೆ ಕೈ ಮಾಡ್ತಿದ್ರೆ ದತ್ತ ನೋಡ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತು. ಸುಮ್ನಿರೋ ಬಾಸ್, ಎಷ್ಟು ಬೇಕಾದ್ರೂ ಹೊಡಿಲಿ. ಬಾಸ್ ನೀವ್ ಹೊಡಿರಿ ಬಾಸ್, ನೀವ್ ಯಾರು ಮಧ್ಯೆ ಬರ್ಬೇಡಿ. ಹೊಡಿರಿ ಬಾಸ್. ಹೊಡಿಯೋದ? ನಿನ್ನ ಕತ್ರ ಸಾಕಿದ್ರೂ ನಿನ್ ಮೇಲೆ ಕೋಪ ಕಡಿಮೆ ಆಗಲ್ಲ ಕಣೋ. ಥರ್ಡ್ ಗ್ರೇಡ್ ನನ್ ಮಗ, ಅವನಿಗೆ ಜಾಸ್ತಿ ಸದ್ರ ಕೊಡ್ಬೇಡ. ಕೊಟ್ರೆ ತಲೆ ಮೇಲೆ ಕುತ್ಕೊಂತಾನಂತ ಭುವನ್ ಹೇಳ್ತಾ ಇದ್ ಕರೆಕ್ಟ್ ಕಣೋ. ನಿಂತ್ಕೊಳ್ಳಿ. ಯಾಕೆ ಬಾಸ್ ನಮ್ಮ ಮನೇನ ಹೊಡೆದ್ಬಿಟ್ಟು ಹೋಗ್ತಾ ಇದ್ದೀರಾ? ನಿಮ್ಮನ್ನ ಒಳ್ಳೆಯವರು ಅನ್ಕೊಂಡಿದ್ದೆ. ನಾನು ಒಳ್ಳೆಯವನೇ ಸರ್. ದುರಾಂಕಾರನ ಸಹಿಸ್ಕೊಂಡು ಸುಮ್ಮನೆ ಇರೋ ಅಷ್ಟು ಒಳ್ಳೆಯವನಲ್ಲ. ಅಂತ ಒಳ್ಳೆ ಫ್ರೆಂಡ್ಶಿಪ್ಗೆ ಮರ್ಯಾದೆ ಕೊಡ್ದಿರೋ ನೀನು ನನಗೆ ಯಾಕೆ ಸಾರ್ ಅಂತ ಮರ್ಯಾದೆ ಕೊಡ್ತಾ ಇದ್ಯಾ? ಹೋಗಲ್ಲ. ಭುವನ್, ಫ್ಲೈಟ್ ಟಿಕೆಟ್ ಇಲ್ಲಿ? ಇಲ್ಲಿದೆ, ತಗೋ. ನಾನು ಏರ್ಪೋರ್ಟ್ಗೆ ಬರ್ಲಾ? ಪರವಾಗಿಲ್ಲ, ನೀನೇನ್ ಬರೋದ್ ಬೇಕಾಗಿಲ್ಲ. ಶಶಿನ್ ಚೆನ್ನಾಗಿ ನೋಡ್ಕೋ. ಡಾಕ್ಟರ್ ಇದರ ತಾನೇ ಇದ್ದಾರೆ. ಕೂಲ್. ಹಾಯ್ ಡಾಕ್ಟರ್. ಹೌ ಇಸ್ ಮೈ ಟೈಗರ್ ನಾವ್?
ನಥಿಂಗ್ ಟು ವರಿ, ಹಿಸ್ ಆಲ್ ರೈಟ್. ಶಶಿ, ಯು ನೀಡ್ ಟು ಟೇಕ್ ಕೇರ್. ಕೆಮ್ಮು ಜ್ವರ ಬಂದ್ರೇನು ಏನೂ ಆಗಲ್ಲ ಅಂತ ನೆಗ್ಲೆಕ್ಟ್ ಮಾಡಕ್ ಹೋಗ್ಬಾರ್ದು. ಡಾಕ್ಟರ್ ಅಂಕಲ್ನ ಕರೆಸಿ ಟ್ರೀಟ್ಮೆಂಟ್ ತಗೋಬೇಕು. ಓಕೆ ಓಕೆ ಅಣ್ಣ. ಊರಿಗೆ ಹೋಗ್ತಾ ಇದ್ದೀರಾ? ಯಾ ಡಾಕ್ಟರ್, ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಲಂಡನ್ಗೆ ಹೋಗ್ತಾ ಇದೀನಿ. ಬರೋದು ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ. ಪ್ಲೀಸ್ ಟೇಕ್ ಕೇರ್ ಆಫ್ ಮೈ ಬ್ರದರ್. ಶ್ಯೂರ್. ಓಕೆ ಅಣ್ಣ, ಏನೋ ಹ್ಯಾಪಿ ಜರ್ನಿ ಅಣ್ಣ. ಟೇಕ್ ಕೇರ್. ಥ್ಯಾಂಕ್ಸ್. ಬಾಸ್ ಹೋಗ್ಲಿ ಬಿಡಿ ಬಾಸ್, ಅವನ್ಗೆ ಯಾಕೆ ಹೊಡಿತೀರಾ ಬಾಸ್? ಪಾಪ ಇದೆಲ್ಲ ಅವನ್ದೇನು ತಪ್ಪಿಲ್ಲ ಬಾಸ್. ನಿಮ್ಮಿಬ್ರ ಮಧ್ಯೆ ನಾನ್ ಬರ್ತೀನಿ ಅನ್ನೋ ಬೈಕೆ ಹೀಗ್ ಮಾಡಿದೇನಷ್ಟೇ. ಒಂದ್ ಲೆಕ್ಕದಲ್ಲಿ ಅವನೇ ಬಾಸ್ ನಿಜವಾದ ಸ್ನೇಹಿತ, ಅವನೇ. ಅರ್ಥ ಆಯ್ತೇನೋ ಅವನೆಂತ ಪ್ಯೂರ್ ಹಾರ್ಟೆಡ್ ಅಂತ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ದತ್ತ. ನನ್ನಿಂದ ನಿನಗೆ ತುಂಬಾ ಅನ್ಯಾಯ ಆಗಿದೆ. ನಾನೇ ಅದನ್ನ ಸರಿಪಡಿಸ್ಬೇಕು. ದಯವಿಟ್ಟು ದಯವಿಟ್ಟು ಏನಾಯ್ತು ಅಂತ ಹೇಳು. ಹಿಂಸೆ ಕೊಡ್ಬೇಡಿ ಬಾಸ್, ನಾನು ಹಳೇದೆಲ್ಲ ಮರ್ತ್ಬಿಟ್ಟಿದ್ದೀನಿ ಬಾಸ್. ನಾನು ನಿನ್ ಫ್ರೆಂಡ್ ಅಲ್ವೇನೋ, ನಿನ್ ಕುಚ್ಚಿಕ್ಕೂ ಅಲ್ವೇನೋ. ನನ್ನ ಹತ್ರ ಏನೋ ನಿನ್ ಮುಚ್ಚುಮರೆ. ಬಾಸ್, ಫ್ರೆಂಡ್ಶಿಪ್ ಅಲ್ಲಿ ಲವ್ ಅಲ್ಲಿ ನೋ ಥ್ಯಾಂಕ್ಸ್ ನೋ ಸಾರಿ ಅಂತಾರೆ ಬಾಸ್. ನನ್ನ ಲೈಫಲ್ಲಿ ನೋ ಫ್ರೆಂಡ್ಶಿಪ್ ನೋ ಲವ್ ಬಾಸ್, ನೋ ಲವ್. ಬಾಸ್, ಸ್ಪಿರಿಟ್ ಕಳ್ಕೊಂಡ್ಬಿಟ್ಟೆ ಅನ್ಕೊಂಡ್ಬಿಡ್ಬೇಡಿ ಬಾಸ್. ಅಲ್ಲಿ ನೋಡಿ ಬಾಸ್, ಸ್ಪಿರಿಟ್. ಏ ದತ್ತ, ನೀನ್ ನನ್ಗೆ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಐ ವಿಲ್ ಫೈಂಡ್ ಇಟ್ ಔಟ್. ಐ ವಿಲ್.